ನಿನ್ನೆ ಸಂಜೆಯಷ್ಟೇ ಬಿಎಂಟಿಸಿ ಬಸ್ನಲ್ಲಿ ಕಂಡಕ್ಟರ್ಗೆ ಓರ್ವ ಪ್ರಯಾಣಿಕ ಚಾಕುವನ್ನ ಇರಿದಿದ್ದ. ಸದ್ಯ ಆ ಕಂಡಕ್ಟರ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿದೆ. ಆ ಕಂಡಕ್ಟರ್ಗೆ ಚಾಕು ಇರಿದಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಚಲಿಸ್ತಾ ಇದ್ದಂತಹ ಬಸ್ನಲ್ಲಿ ಏಕಾಏಕಿ ಚಾಕುವಿನಿಂದ ಇರಿದು ಜಾರ್ಖಂಡ್ ಮೂಲದ ಯುವಕನೊಬ್ಬ ಅಟ್ಟಹಾಸವನ್ನ ಮೆರೆದಿದ್ದ. ಯುವಕ ಏಕಾಏಕಿ ಚಾಕು ಇರಿತಾ ಇದ್ದ ಹಾಗೆ ಬಿಎಂಟಿಸಿ ಬಸ್ನಲ್ಲಿ ಆಗಿರುವಂತಹ ಘಟನೆ ಇದು. ಹರ್ಷ ಅನ್ನುವಂತಹ ವ್ಯಕ್ತಿ ಏಕಾಏಕಿ ಆತ ಬಸ್ನಲ್ಲಿ ಕಿರುಚಾಡೋದಕ್ಕೆ ಶುರು ಮಾಡಿದ್ದ. ಯಾವಾಗ ಕಂಡಕ್ಟರ್ ಯೋಗೇಶ್ ಇದನ್ನ ಪ್ರಶ್ನೆ ಮಾಡ್ತಾರೋ ಆ ಸಂದರ್ಭದಲ್ಲಿ ಕಂಡಕ್ಟರ್ ಮೇಲೆಯೇ ಚಾಕುವಿನಿಂದ ಇರಿಯುವಂತಹ ಕೆಲಸವನ್ನ ಈ ಜಾರ್ಖಂಡ್ ಮೂಲದ ಯುವಕ ಮಾಡಿದ್ದಾನೆ. ಹರ್ಷನನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕಂಡಕ್ಟರ್ಗೆ ಚಾಕುವಿನಿಂದ ಇರಿಯಲಾಗಿದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಎಂಥ ಆಘಾತಕಾರಿ ದೃಶ್ಯ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಬಸ್ನ ಒಳಭಾಗದ ಸಿಸಿಟಿವಿ ಫುಟೇಜ್ ಜೊತೆಗೆ ಜನ ಹೊರಗಡೆಯಿಂದ ರೆಕಾರ್ಡ್ ಮಾಡಿರುವಂತಹ ವಿಡಿಯೋ ನಿನ್ನೆ ಆ ಯುವಕ ಎಂಥ ಹುಚ್ಚಾಟವನ್ನ ಪ್ರದರ್ಶಿಸಿದ್ದ, ಎಂಥ ಭಯಾನಕ ಕೃತ್ಯವನ್ನ ಆತ ಎಸಗಿದ್ದ ಅನ್ನೋದಕ್ಕೆ ಸಾಕ್ಷಿಯನ್ನ ನೀಡ್ತಾ ಇದೆ. ಮೈ ಮೇಲೆ ಏನೋ ಆವಾಹನೆಯಾದಂತೆ ಏಕಾಏಕಿ ಚಾಕುವನ್ನ ತೆಗೆದುಕೊಂಡು ಬಿಎಂಟಿಸಿ ಬಸ್ನ ಗಾಜನ್ನ ಒಡೆಯೋದಕ್ಕೆ ಶುರು ಮಾಡ್ತಾನೆ. ಅದಾದ ನಂತರ ಲಾಕ್ ಆಗಿರುವಂತಹ ಡೋರ್, ಆ ಡೋರ್ನ ಗ್ಲಾಸ್ನ ಮೇಲೆ ದಾಳಿಯನ್ನ ಮಾಡ್ತಾನೆ. ಕಾಲ್ನಿಂದ ಒದ್ದು ಆ ಗಾಜುಗಳನ್ನ ಪುಡಿ ಪುಡಿ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ಆತ ಕಂಡಕ್ಟರ್ಗೆ ಚಾಕುವಿನಿಂದ ಇರಿದಿರೋದು. ಆತ ಚಾಕುವಿನಿಂದ ಇರಿದಂತಹ ಪರಿಣಾಮ ಆ ಕಂಡಕ್ಟರ್ ಸದ್ಯ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಹತ್ತಾರು ಜನ, ನೂರಾರು ಜನ ಪ್ರಯಾಣಿಕರು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿ ಏಕಾಏಕಿ ಹುಚ್ಚಾಟವನ್ನ, ರೌದ್ರಾವತಾರನ್ನ ಪ್ರದರ್ಶಿಸಿದ್ದ ಈ ಜಾರ್ಖಂಡ್ ಮೂಲದ ಯುವಕ ಹರ್ಷ ಅನ್ನುವಂತಹ ವ್ಯಕ್ತಿ. ಆಗಿದ್ದೇನು, ಬಸ್ನಲ್ಲಿ ಗಲಾಟೆ ಮಾಡ್ತಾ ಇದ್ದಂತೆ, ಕಿರುಚಾಡ್ತಿದ್ದಂತೆ. ಆ ಸಂದರ್ಭದಲ್ಲಿ ಕಂಡಕ್ಟರ್ ಯೋಗೇಶ್ ಅದನ್ನ ಪ್ರಶ್ನೆ ಮಾಡಿದ್ದಾರೆ, ಯಾಕೆ ಈ ತರ ಮಾಡ್ತಾ ಇದೀಯಾ ಅಂತ ಹೇಳಿ. ಆ ಸಂದರ್ಭದಲ್ಲೇ ಏಕಾಏಕಿ ಅವ್ರ ಮೇಲೆ ಚಾಕುವಿನಿಂದ ಇರಿದು ಆನಂತರ ಬಸ್ನಲ್ಲಿ ಈ ರೀತಿಯಾಗಿ ಬಸ್ನ ಗಾಜುಗಳನ್ನೆಲ್ಲ ಒಡೆದು ರೌದ್ರಾವತಾರವನ್ನ, ಹುಚ್ಚಾಟವನ್ನ ಪ್ರದರ್ಶನ ಮಾಡುವಂತಹ ಕೆಲಸವನ್ನ ಈ ವ್ಯಕ್ತಿ ಮಾಡಿದ್ದಾನೆ. ಅಲ್ಲಿದ್ದಂತಹ ಕೆಲ ಪ್ರಯಾಣಿಕರು ಅವರ ಆತಂಕ ನೋಡಿ. ಒಂದ್ ಕಡೆ ಬಸ್ನ ಡೋರ್ಗಳು ಕ್ಲೋಸ್ ಆಗ್ಬಿಟ್ಟಿದ್ದಾವೆ, ಎಲ್ಲಿ ತಮಗ್ ಚುಚ್ಚು ಬಿಡ್ತಾನೋ ಅನ್ನುವಂತಹ ಭಯ ಬಸ್ನೊಳಗಿದ್ದಂತಹ ಪ್ರಯಾಣಿಕರಿಗೆ. ಹೀಗಾಗಿ ಡ್ರೈವರ್ ಸೀಟ್ನ ಆ ಡೋರ್ ಏನಿದೆ ಅಲ್ಲಿಂದ ಜಂಪ್ ಮಾಡಿಕೊಂಡು ಕೆಲವರು ಬಚಾವಾಗುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಬಸ್ನಲ್ಲಿ ಪ್ರಯಾಣಿಕರಿದ್ದಂತಹ ಸಂದರ್ಭದಲ್ಲೇ ಜಾರ್ಖಂಡ್ ಮೂಲದ ಯುವಕ ಹರ್ಷ ಈ ರೀತಿ ಹುಚ್ಚಾಟವನ್ನ, ರೌದ್ರಾವತಾರವನ್ನ ಪ್ರದರ್ಶಿಸಿದ್ದ. ಕಾರಣ ಏನು ಅಂತ ಕೇಳಿದ್ರೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ ಆತನ ಮ್ಯಾನೇಜರ್ ಮೇಲೆ ಆತನಿಗೆ ಕೋಪ ಇತ್ತಂತೆ. ಆ ಮ್ಯಾನೇಜರ್ಗೆ ಚುಚ್ಚಬೇಕು ಅಂತ ಹೇಳಿ ಚಾಕುವನ್ನ ತೆಗೆದುಕೊಂಡು ಬಂದಿದ್ದಂತೆ. ಈ ಸಂದರ್ಭದಲ್ಲಿ ಬಸ್ನಲ್ಲಿ ಆತ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡು ಕಿರುಚಾಡೋದಕ್ಕೆ ಶುರು ಮಾಡಿದಾಗ ಕಂಡಕ್ಟರ್ ಅದನ್ನ ಪ್ರಶ್ನೆ ಮಾಡಿದ್ದಾರೆ. ಅವ್ರು ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ ಏಕಾಏಕಿ ಚಾಕುವಿನಿಂದ ಅವರ ಮೇಲೆಯೇ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಈ ಹರ್ಷ ಮಾಡಿದ್ದಾನೆ.
ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಬಸ್ನ ಒಳಭಾಗದ ದೃಶ್ಯ. ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಬಸ್ನ ಒಳಭಾಗದಲ್ಲಿ ಎಷ್ಟು ಜನ ಪ್ರಯಾಣಿಕರಿದ್ರು ಅನ್ನೋದನ್ನ ನೋಡ್ತಾ ಇದ್ದೀರಿ ನೀವು. ಎಲ್ಲಾ ಸೀಟ್ಗಳು ಫುಲ್ ಆಗಿದ್ದಾವೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ನಿಂತ್ಕೊಂಡು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲೇ ಈ ರೀತಿಯಾಗಿ ಆ ಯುವಕ ಹುಚ್ಚಾಟವನ್ನ ಪ್ರದರ್ಶನ ಮಾಡಿದ್ದು. 16 ಜನ ಪ್ರಯಾಣಿಕರು ಇರುವಂತಹ ಸಂದರ್ಭದಲ್ಲಿ, ಇಡೀ ಬಸ್ ಫುಲ್ ಆಗಿದ್ದಂತಹ ಸಂದರ್ಭದಲ್ಲಿ ನೋಡ್ತಾ ಇದ್ದೀರಿ, ಏಕಾಏಕಿ ಗಲಾಟೆ ಆರಂಭ ಆಗುತ್ತೆ. ತನ್ನ ಸೀಟ್ನಿಂದ ಎದ್ದೇಳ್ತಾನೆ ಆ ಹರ್ಷ ಅನ್ನುವಂತಹ ಯುವಕ. ಆ ಕಂಪ್ಲೀಟ್ ದೃಶ್ಯ ಸರಿಯಾಗಿದೆ ನೋಡಿ. ಎಂಥ ಭಯಾನಕವಾದಂತಹ ದೃಶ್ಯ ನೋಡಿ. ಇಡೀ ಬಸ್ ತುಂಬಿ ತುಳುಕ್ತಾ ಇದ್ದಂತಹ ಸಂದರ್ಭದಲ್ಲೇ ಏಕಾಏಕಿ ಜಾರ್ಖಂಡ್ ಮೂಲದ ಓರ್ವ ಯುವಕ ಈ ರೀತಿ ಹುಚ್ಚಾಟವನ್ನ ಪ್ರದರ್ಶಿಸಿದ್ರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ನಿನ್ನೆ ಸಂಜೆ ಆಗಿರುವಂತಹ ಘಟನೆ, ಬಟ್ ಸಿಸಿಟಿವಿ ಫುಟೇಜ್ ನೋಡುವಂತಹ ಸಂದರ್ಭದಲ್ಲಿ ನಿಜಕ್ಕೂ ಭಯ ಆಗುತ್ತೆ. ಅಷ್ಟು ಜನ ಪ್ರಯಾಣಿಕರಿದ್ರು. ಒಬ್ಬ ಕಂಡಕ್ಟರ್ಗೆ ಚಾಕುವಿನಿಂದ ಇರಿದಿದ್ದಾನೆ. ಮತ್ತಷ್ಟು ಪ್ರಯಾಣಿಕರ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆ ಇತ್ತು. ಸದ್ಯ ಈ ಘಟನೆಯ ಬಗ್ಗೆ, ಈತನ ಹಿನ್ನೆಲೆಯ ಬಗ್ಗೆ, ಯಾಕಿಂತಹ ಕೃತ್ಯವನ್ನ ಮಾಡ್ದ, ಇದೆಲ್ಲದರ ಬಗ್ಗೆ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಪ್ರಗತಿ? ವಿದ್ಯಾ, ITPL ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ITPL ಬನಶಂಕರಿ ಮಾರ್ಗವಾಗಿ ಬಸ್ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ನಿನ್ನೆ ಒಂದು ಸಂಜೆ 5:50 ಹೊತ್ತಿಗೆ ಈ ಘಟನೆ ನಡೆದಿರುವಂತದ್ದು. ಈ ಹರ್ಷ ಸಿನ್ಹಾ ಅನ್ನುವಂತಹನು ಬಹುಶಃ ಅವನೇನಾದ್ರೂ ಮೆಂಟಲಿ ಅಬ್ನಾರ್ಮಲ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಆ ಕಂಡಕ್ಟರ್ ಅವನಿಗೆ ಏನು ಹೇಳಿಲ್ಲ ಯೋಗೀಶ್ ಅವರು. ಬಸ್ನ ಬಾಗಿಲಿನಿಂದ ಸ್ವಲ್ಪ ದೂರದಲ್ಲಿ ನಿಂತ್ಕೋ ಇಷ್ಟೇ ಹೇಳಿರುವಂತದ್ದು. ಅಂದ್ರೆ ಬಾಗಿಲು ಏನಾದ್ರು ಓಪನ್ ಆದ್ರೆ ಆತ ಕೆಳಗೋಗಿ ಬೀಳ್ತಿದ್ದ, ಅದಕ್ಕೋಸ್ಕರ ಬಾಗಿಲಿನಿಂದ ಸ್ವಲ್ಪ ಆ ಕಡೆ ನಿಂತ್ಕೊಳ್ಳಿ ನಿಮ್ ಸೇಫ್ಟಿಗೋಸ್ಕರ ಅಂತ ಹೇಳ್ತಾರೆ. ಅದೇ ವಿಚಾರ ಜಗಳದ ಆರಂಭ ಆಗುತ್ತೆ. ಅದೇ ವಿಚಾರವನ್ನು ಮುಂದಿಟ್ಕೊಂಡು ಈತ ನೇರವಾಗಿ ಆತನ ಮೇಲೆ ಹಲ್ಲೆ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಅಂದ್ರೆ ಚಾಕುವಿನಿಂದ ಒಂದು 2 ಸಲ ಚುಚ್ಚುತ್ತಾನೆ, ಇರಿತಾನೆ. ಅದಾದ್ಮೇಲೆ ಅಲ್ಲೇ ಇದ್ದಂತಹ ಆತನೇ ಕ್ಯಾರಿ ಮಾಡಿದ್ದಂತಹ ಹ್ಯಾಮರ್ ಇಂದ ಅವರಿಗೆ ಹೊಡೆಯುವಂತಹ ಪ್ರಯತ್ನ ಮಾಡ್ತಾನೆ. ಅದಾದ್ಮೇಲೆ ಅಲ್ಲಿದ್ದಂತಹ ಬಸ್ ನೀವು ಗಮನಿಸ್ತಾ ಇರ್ಬೋದು, ತುಂಬಿ ತುಳುಕ್ತಾ ಇತ್ತು, ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇತ್ತು. 5:55 ಅಂತ ಅಂದ್ರೆ ಅದೆಲ್ಲವೂ ಕೂಡ ಸಂಜೆ ಎಲ್ಲರೂ ಕೂಡ ಮನೆಗೆ ಹೋಗುವಂತಹ ಸಮಯ, ಆಫೀಸಿಂದ ಮರಳಿ ಹೋಗುವಂತಹ ಸಮಯ. ಆ ಸಮಯದಲ್ಲಿ ಸಿಕ್ಕಾಪಟ್ಟೆ ರಶ್ ಇದ್ದಂತಹ ಬಸ್ ಅದು. ಆ ಬಸ್ ಅಲ್ಲಿ ಈ ರೀತಿಯಾಗಿ ಒಂದು ರೀತಿಯಾಗಿ ವಿಚಿತ್ರವಾದಂತಹ ವಿಲಕ್ಷಣ ವರ್ತನವನ್ನ ಈತ ತೋರಿರುವಂತದ್ದು. ಸೊ ಈತನಿಗೆ ಯಾಕೆ ಈ ರೀತಿಯಾಗಿ ಮಾಡ್ದ ಅಂತ ಹೇಳಿದ್ರೆ, ಮೊದಲೇ ಆತ ಮೆಂಟಲಿ ಫ್ರಸ್ಟ್ರೇಟ್ ಆಗಿದ್ದ. ಅಂದ್ರೆ ಯಾವುದೋ ಒಬ್ಬ ಮ್ಯಾನೇಜರ್ಗೆ ಹೋಗಿ ಚುಚ್ಚೋದಕ್ಕೆ ಹೋಗಿ, ಅಂದ್ರೆ ಆತನಿಗೆ ಸಾಯಿಸಬೇಕು, ಅವನನ್ನ ಕೊಲೆ ಮಾಡಬೇಕು, ಅಟ್ಲೀಸ್ಟ್ ಜೈಲಲ್ಲಿ ಹೋಗಿ ಆದ್ರೂ ನಾನು ಕೂತ್ಕೊಳ್ತೀನಿ, ನನಗೆ ಕೆಲಸ ಅಂತೂ ಸಿಗಲ್ಲ ಅನ್ನುವಂತಹ ಹತಾಶ ಭಾವದಿಂದ ಆತ ಇದ್ದಂತೆ. ಇದೇ ಕಾರಣಕ್ಕೋಸ್ಕರ ಆತ ಚುಚ್ಚಬೇಕು ಅನ್ನುವಂತಹ ನಿಟ್ಟಿನಲ್ಲೇ, ಯಾರಿಗೋ ಒಂದು ಚುಚ್ಚಬೇಕು ಅನ್ನುವಂತಹ ಮೆಂಟಾಲಿಟಿಗೆ ಲಾಸ್ಟ್ ಅಲ್ಲಿ ಬಂದೋ ಏನೋ ಗೊತ್ತಿಲ್ಲ, ಕಂಡಕ್ಟರ್ಗೆ ಏಕಾಏಕಿಯಾಗಿ 2 ಸಲ ಇರಿತಾನೆ. ಅವರನ್ನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.